ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಇನ್ಫಿನಿಕ್ಸ್ ನೋಟ್ 40 ಪ್ರೋನ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೋನ್ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಬ್ಯಾಟ್ರಿ ಫೀಚರ್ಸ್ನ ಹೊಂದಿದೆ. ಮುಂದೆ ನೋಡೋಣ ಇದನ್ನು. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಫಸ್ಟ್ ಈ ಫೋನ್ನ ಇನ್ಬಾಕ್ಸ್ ಕಂಟೆಂಟ್ ನೋಡೋದಾದರೆ ಇದರಲ್ಲಿ ಮ್ಯಾಕ್ ಪವರ್ ಮತ್ತು ಮ್ಯಾಕ್ ಪ್ಯಾಡ್ ಕೂಡ ಬರುತ್ತೆ. ಮ್ಯಾಕ್ ಪವರ್ ಅಂದರೆ ಇದೊಂದು ಮ್ಯಾಗ್ನೆಟಿಕ್ ಪವರ್ ಬ್ಯಾಂಕ್ ಅಂತಲೇ ಹೇಳ್ಬೋದು. ಇದರ ಕೆಪಾಸಿಟಿ ಬಂದುಬಿಟ್ಟು 3020 mAh ಬ್ಯಾಟ್ರಿನ ಕೆಪಾಸಿಟಿ ಹೊಂದಿದೆ ಇದು. ಮತ್ತು ಮ್ಯಾಗ್ನೆಟಿಕ್ ಪ್ಯಾಡ್ ಅಂದರೆ ನೀವು ಅದಕ್ಕೆ ಟೈಪ್ ಸಿಯನ್ನು ಕನೆಕ್ಟ್ ಮಾಡಿ ಅದರ ಮೇಲ್ಗಡೆ ಫೋನ್ ಇಟ್ಟು ವೈರ್ಲೆಸ್ಲಿ ಚಾರ್ಜ್ ಮಾಡ್ಬೋದು. ಬಟ್ ಇದಕ್ಕೆ ಟೈಪ್ ಸಿ ಕೇಬಲ್ ಯೂಸ್ ಆಗುತ್ತೆ. ಆ ಪ್ಯಾಡಿಗೆ ಆ ಚಾರ್ಜನ್ನು ಕನೆಕ್ಟ್ ಮಾಡಿ ಫೋನ್ ಆ ಪ್ಯಾಡ್ ಮ್ಯಾಗಿಟ್ಟು ಚಾರ್ಜ್ ಮಾಡ್ಬೋದು. ನೆಕ್ಸ್ಟ್ ಈ ಫೋನಲ್ಲಿ ಇದು ಕರ್ವ್ ಡಿಸ್ಪ್ಲೇ ಫೋನ್ ಆಗಿದ್ದು, ಆದರೂ ಇದರಲ್ಲಿ ಸ್ಕ್ರ್ಯಾಚ್ ಕಾರ್ಡ್ ಕೂಡ ಕೊಡ್ತಾರೆ ಬಾಕ್ಸಲ್ಲಿ ಇನ್ಫಿನಿಕ್ಸ್ ಅವರು. ಇದೊಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ಅವ್ರದ್ದು. ನೆಕ್ಸ್ಟ್ ಈ ಫೋನಲ್ಲಿ ಒಂದು ಕೇಸ್ ಕೂಡ ಬರುತ್ತೆ. ಇದು ಮ್ಯಾಗ್ನೆಟಿಕ್ ಕೇಸ್ ಆಗಿದೆ. ಇದು ಬಾಕ್ಸ್ ಒಳಗಡೆನೇ ಬರುತ್ತೆ. ನೀವು ಪ್ರೀ ಆರ್ಡರ್ ಮಾಡಿದರೆ ಮಾತ್ರ ಮ್ಯಾಗ್ನೆಟಿಕ್ ಪವರ್ ಬ್ಯಾಂಕು ಮತ್ತು ಮ್ಯಾಗ್ನೆಟಿಕ್ ಪ್ಯಾಡ್ ಸಿಗೋದು. ಇಲ್ಲಾಂದರೆ ಬಾಕ್ಸ್ ಕಂಟೆಂಟಲ್ಲಿ ಸ್ಕ್ರ್ಯಾಚ್ ಕಾರ್ಡ್, ಕೇಸ್, ಫೋನ್ ಮತ್ತು 5W ಫಾಸ್ಟ್ ಚಾರ್ಜರ್ ಆ್ಯಂಡ್ ಟೈಪ್ ಸಿ ಕೇಬಲ್ ಕೂಡ ಸಿಗುತ್ತೆ. ಈ ಫೋನ್ನ ಡಿಸೈನ್ ಬಗ್ಗೆ ಹೇಳೋದಾದರೆ ಇದು ವೇಗನ್ ಲೆದರ್ ಬ್ಯಾಕ್ ಒಂದಿಗೆ ಬರುತ್ತೆ. ಈ ಫೋನಲ್ಲಿ 3 ಕಲರ್ ಆಪ್ಷನ್ ಇದ್ದಾವೆ. ಒಂದು ಬ್ಲ್ಯಾಕ್, ಒಂದು ಗ್ರೀನ್ ಮತ್ತೊಂದು ಆರೆಂಜ್. ಗ್ರೀನ್ ಕಲರ್ದು ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಮತ್ತು ಈ ಫೋನ್ನ ವೇಟ್ ಬಂದುಬಿಟ್ಟು 190 ಗ್ರಾಮ್ಸ್ದಾಗಿದೆ ಮತ್ತು IP53 ರೇಟಿಂಗ್ ಕೂಡ ಇದೆ. ಮತ್ತು ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೂಡ ಇದೆ ಫ್ರಂಟಲ್ಲಿ. ನೆಕ್ಸ್ಟ್ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ 6.678 ಇಂಚಸ್ ಫುಲ್ HD ಪ್ಲಸ್ 10-bit ಕರ್ವ್ ಆಮ್ಲೆಟ್ ಡಿಸ್ಪ್ಲೇ ಇದರಲ್ಲಿ ಬರುತ್ತೆ. ತುಂಬ ಒಳ್ಳೆ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. 120 Hz ರಿಫ್ರೆಶ್ ರೇಟ್ ಮತ್ತು 1300 nits ಬ್ರೈಟ್ನೆಸ್ ಕೂಡ ಬರುತ್ತೆ. ಮತ್ತು ಯೂಟ್ಯೂಬಲ್ಲಿ HDR10 ಸಪೋರ್ಟ್ ಕೂಡ ಮಾಡುತ್ತೆ. ಇದರಲ್ಲಿ ಡ್ಯುಯಲ್ ಸ್ಪೀಕರ್ಸ್ ಬರ್ತವೆ. ಅದು JBL ಕಡೆಯಿಂದ ಕೊಲಾಬ್ರೇಷನ್ನಲ್ಲಿ ಟ್ಯೂನ್ಡ್ ಆಗಿದೆ. ಮತ್ತು 2160 Hz PWM ಡಿಮ್ಮಿಂಗ್ ರೇಟ್ ಕೂಡ ಇದರಲ್ಲಿದೆ. ಅಂದರೆ ನೀವು ಬ್ರೈಟ್ನೆಸ್ನ ಕಮ್ಮಿ ಮಾಡಿದಾಗ ಫ್ಲಿಕ್ಕರ್ನೆಸ್ ಇರೋದಿಲ್ಲ ಸ್ಕ್ರೀನ್ನಲ್ಲಿ. ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7020 ಪ್ರೊಸೆಸರ್ ಬರುತ್ತೆ. ಇದೊಂದು 6nm ಪ್ರೊಸೆಸರ್ ಆಗಿದೆ. ಇದರ ಅಂತೂ ಸ್ಕೋರ್ ಬಂದುಬಿಟ್ಟು 4,70,000 ಸ್ಕೋರ್ ಮಾಡುತ್ತೆ. ಮತ್ತು ಇದರ ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ ನೀವು 40 FPS ನೀವು BGMI ಆಡ್ಬೋದು. ಈ ಚಿಪ್ಸೆಟ್ಟು ನಿಮಗೆ 13,000 ರೂಪಾಯಿ ಒಳಗಡೆನೇ ಸಿಕ್ಬಿಡುತ್ತೆ. ಬಟ್ ಈ ಫೋನ್ ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಅಲ್ಲ, ಹಾಗಾಗಿ ಡೀಸೆಂಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಈ ಫೋನಿನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ 8GB ರ್ಯಾಮ್ 256GB ಸ್ಟೋರೇಜ್ ಒಂದಿಗೆ ಬರುತ್ತೆ. ಅದರ ಟೈಪ್ ಬಗ್ಗೆ ಹೇಳೋದಾದರೆ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ನ ಹೊಂದಿದೆ. ಈ ಸ್ಟೋರೇಜ್ ಸ್ಪೀಡ್ ಕೂಡ ಕಮ್ಮಿ ಆಯಿತು, 3.1 ಆದರೂ ಕೊಡಬೇಕಾಗಿತ್ತು. ಈ ಫೋನ್ನ OS ಬಗ್ಗೆ ಹೇಳೋದಾದರೆ XOS 14 ಬೇಸ್ಡ್ ಆನ್ ಆ್ಯಂಡ್ರಾಯ್ಡ್ 14 ಒಂದಿಗೆ ಬರುತ್ತೆ. ಮತ್ತು 2 years ಮೇಜರ್ ಅಪ್ಡೇಟ್ಸ್ ಆ್ಯಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಕೊಡ್ತಾರೆ. ಇನ್ಫಿನಿಕ್ಸ್ ಅವರು ಇದೇ ಫಸ್ಟ್ ಟೈಮ್ 2 years ಮೇಜರ್ ಅಪ್ಡೇಟ್ಸ್ ಆ್ಯಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾ ಇರೋದು. ಪ್ರತಿ ಸಲ ಇವರು ಒಂದೇ ಮೇಜರ್ ಅಪ್ಡೇಟ್ನ ಪ್ರಾಮಿಸ್ ಮಾಡ್ತಾಯಿದ್ರು, ಬಟ್ ಈ ಸರಿ 2 years ಮೇಜರ್ ಅಪ್ಡೇಟ್ನ ಪ್ರಾಮಿಸ್ ಮಾಡಿದ್ದಾರೆ. ಇದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಈ ಫೋನಲ್ಲಿ ಕ್ಲೀನ್ UI ಇದೆ. ಬ್ಲೋಟ್ವೇರ್ಸ್ ತುಂಬಾ ಕಮ್ಮಿ ಇದ್ದಾವೆ. ಇದರ ಇನ್ಫಿನಿಕ್ಸ್ ಅವರ ಆ್ಯಪ್ಸು ಮತ್ತು ಗೂಗಲ್ ಆ್ಯಪ್ಸ್ ಬಿಟ್ಟರೆ ಯಾವುದೇ ಬ್ಲೂಟ್ವೇರ್ಸು ಆ್ಯಡ್ಸ್ ಕೂಡ ಬರೋದಿಲ್ಲ ಈ ಫೋನಲ್ಲಿ. ಮತ್ತು ಈ ಫೋನ್ನ ಮೇನ್ ಹೈಲೈಟು ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 5000 mAh ಬ್ಯಾಟ್ರಿ ಬರುತ್ತೆ. ಮತ್ತು 20W ವೈರ್ಲೆಸ್ ಚಾರ್ಜಿಂಗ್ ಕೂಡ ಬರುತ್ತೆ. ಮತ್ತು 45W ವೈರ್ಡ್ ಚಾರ್ಜಿಂಗ್ ಬರುತ್ತೆ ಇದರಲ್ಲಿ. ಮತ್ತು ಇದರಲ್ಲಿ ಡೆಡಿಕೇಟೆಡ್ ಚಿಪ್ ಕೂಡ ಇದೆ. ಇದು X1 ಚೀತಾ ಚಿಪ್ಸೆಟ್ಟು. ಇದರಲ್ಲಿ 63 ಪ್ಯಾರಾಮೀಟರ್ಸ್ಗಳಿದ್ದಾವಂತೆ. ಇದು ಬ್ಯಾಟ್ರಿ ಮ್ಯಾನೇಜ್ಮೆಂಟಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು 10W ವೈರ್ಲೆಸ್
ರಿವರ್ಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಬೈಪಾಸ್ ಚಾರ್ಜಿಂಗ್ ಟೆಕ್ನಾಲಜಿ ಕೂಡ ಇದೆ. ಅಂದರೆ ನೀವು ಗೇಮ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ. ಚಾರ್ಜಿಂಗ್ ಇಟ್ಕೊಂಡು ನೀವು ಗೇಮ್ ಮಾಡ್ಬೋದು, ಫೋನ್ ಹೀಟ್ ಆಗೋದಿಲ್ಲ. ನೆಕ್ಸ್ಟ್ ಈ ಫೋನ್ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್, ಜೈರೋ ಎಲ್ಲ ಸೆನ್ಸರ್ಗಳು ಈ ಫೋನಲ್ಲಿ ಬರುತ್ತೆ. ಇದರ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ಡ್ಯುಯಲ್ 5G ಕೂಡ ಬರುತ್ತೆ, ಡ್ಯುಯಲ್ 4G LTE ಕೂಡ ಇದೆ ಮತ್ತು ವೈಫೈ 5 ಬ್ಲೂಟೂತ್ 5.2 ಕೂಡ ಇದೆ. NFC VoNR ಸಪೋರ್ಟ್ ಕೂಡ ಬರುತ್ತೆ. ಕನೆಕ್ಟಿವಿಟಿಯಲ್ಲಿ ಎಲ್ಲ ಆಪ್ಷನ್ಗಳು ಇದೆ. ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಮೇನ್ ಕ್ಯಾಮ್ರಾ 108 MP ಆಗಿದೆ. ಇದು OIS ಕೂಡ ಸಪೋರ್ಟ್ ಮಾಡುತ್ತೆ, ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಇದೆ. ತುಂಬ ಸ್ಟೇಬಲ್ ಆಗಿ ಬರುತ್ತೆ ವಿಡಿಯೋ ಮಾಡಿದರೆ. ಮತ್ತು 2 MP ಮ್ಯಾಕ್ರೋ ಕ್ಯಾಮ್ರಾ ಮತ್ತು 2 MP ಡೆಪ್ತ್ ಸೆನ್ಸರ್ ಕೂಡ ಬರುತ್ತೆ. ಇದು ಅಷ್ಟೇನು ಯೂಸ್ ಇಲ್ಲ ಈ ಎರಡು ಸೆನ್ಸರ್ಸು. ಮತ್ತು ಸೆಲ್ಫಿ ಬಗ್ಗೆ ಹೇಳೋದಾದರೆ 32 MP ಸೆಲ್ಫಿ ಶೂಟರ್ ಕೂಡ ಬರುತ್ತೆ. ಈ ಫೋನ್ನ ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದರೆ 2Kಯಲ್ಲಿ ನೀವು ಫ್ರಂಟ್ ಮತ್ತು ಬ್ಯಾಕ್ ಎರಡು ಕಡೆಯಿಂದ ವಿಡಿಯೋ ಶೂಟ್ ಮಾಡ್ಬೋದು. ಮತ್ತು ಫ್ರಂಟಲ್ಲಿ ಡ್ಯುಯಲ್ LED ಫ್ಲ್ಯಾಶ್ ಕೂಡ ಬರ್ತವೆ. ಮತ್ತು ಈ ಫೋನ್ನ ಉಳಿದ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಹಾಲೋ ಲೈಟಿಂಗ್ ಒಂದು ಬರುತ್ತೆ. ಇದು ನೀವು ಮೆಸೇಜ್ ಬಂದಾಗ ಅಥವಾ ಕಾಲ್ ಬಂದಾಗ ಬ್ಲಿಂಕ್ ಮಾಡುತ್ತೆ ಲೈಟು. ಮತ್ತು ಇದರಲ್ಲಿ ಫ್ಲಕ್ಸಾ ಅನ್ನೋ ಒಂದು ಹೊಸ ಫೀಚರ್ ಕೂಡ ಇದೆ. ಇದು ಚಾಟ್ GPT ಥರನೇ ಸೇಮ್ ಅದೇ ಥರ ವರ್ಕ್ ಮಾಡುತ್ತೆ. ಮತ್ತು IR ಬ್ಲಾಸ್ಟರ್ ಕೂಡ ಒಂದಿದೆ. ಈ ಫೋನ್ ಒಟ್ಟಾರೆ 20,000 ರೂಪಾಯಿಗೆ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. ಈ ಫೋನ್ ಆಫರೊಂದಿಗೆ ಫಸ್ಟ್ ಸೇಲಲ್ಲಿ ಮಾತ್ರ 20,000ಗೆ ಸಿಗುತ್ತಂತೆ. ನಂತರ ಈ ಫೋನ್ 22,000 ಮೇಲ್ಗಡೆ ಬರುತ್ತೆ. ಇದು ಅಷ್ಟು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಲ್ಲ, ಯಾಕಂದರೆ ಇದರಲ್ಲಿ ಡೈಮೆನ್ಸಿಟಿ 7020 ಪ್ರೊಸೆಸರ್ ಬರುತ್ತೆ. ಇದು ಒಂದು ಡೀಸೆಂಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಈ ಫೋನ್ ನಿಮಗೆ ಆಫರೊಂದಿಗೆ 20,000ಗೆ ಸಿಕ್ಕರೆ ನೀವು ಈ ಫೋನ್ನ ತಗೋಬೋದು. ಥ್ಯಾಂಕ್ ಯು.